ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಯೇಸುವೇ ಮಹಿಮೆ. ಯೇಸುವೇ ಕೃತಜ್ಞತೆ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಯೇಸುವೇ ಮಹಿಮೆ. ಅಪ್ಪ ತಂದೆ ಸ್ತೋತ್ರ. ಅಪ್ಪ ತಂದೆ ವಂದನೆ. ಅಪ್ಪ ತಂದೆ ಆರಾಧನೆ. ಅಪ್ಪ ತಂದೆ ಮಹಿಮೆ. ಅಪ್ಪ ತಂದೆ ಕೃತಜ್ಞತೆ. ಪವಿತ್ರಾತ್ಮರೇ ಸ್ತೋತ್ರ. ಪವಿತ್ರಾತ್ಮರೇ ವಂದನೆ. ಪವಿತ್ರಾತ್ಮರೇ ಆರಾಧನೆ. ಪವಿತ್ರಾತ್ಮರೇ ಮಹಿಮೆ. ಪವಿತ್ರಾತ್ಮರೇ ಕೃತಜ್ಞತೆ. ಪವಿತ್ರಾತ್ಮರೇ ಸ್ತೋತ್ರ. ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ನಮ್ಮಲ್ಲಿ ಬನ್ನಿರಿ. ಓ ಪವಿತ್ರಾತ್ಮರೇ ನನ್ನಲ್ಲಿ ಬನ್ನಿರಿ. ಓ ಪವಿತ್ರಾತ್ಮರೇ ನನ್ನಲ್ಲಿ ಬನ್ನಿರಿ. ಕೃಪೆಯ ವರದಾತರೇ ನಮ್ಮಲ್ಲಿ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನನ್ನನ್ನು ಶುದ್ಧೀಕರಿಸಲು ಬನ್ನಿರಿ. ನನ್ನನ್ನು ಶುದ್ಧೀಕರಿಸಲು ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಅಪ್ಪ ತಂದೆಯೇ ಸ್ತೋತ್ರ ರಾಜ. ವಂದನೆಗಳು ರಾಜ. ಈ ಪವಿತ್ರವಾದ ದಿನದಲ್ಲಿ ನಿಮ್ಮ ಪವಿತ್ರವಾದ ಪಾದಪೀಠದಲ್ಲಿ ಕುಳಿತು ಪರಿವರ್ತನೆಗಾಗಿ ಪ್ರಾರ್ಥಿಸುವ ಪಾಪಿಗಳಾಗಿರುವ ನಮ್ಮ ಮೇಲೆ ಕರುಣೆ ತೋರಿ ದಯೆ ತೋರಿರಿ.
ಯೇಸುವೇ, ನಾವು ಈ ಲೋಕದ ಪಯಣದಲ್ಲಿ ಯಾತ್ರೆ ಮಾಡುತ್ತಾ ಇದ್ದೇವೆ. ಈ ಲೋಕದ ಪಯಣವನ್ನು ಮುಗಿಸಿ ನಿಮ್ಮ ಸ್ವರ್ಗೀಯ ಯಾತ್ರೆಗೆ ಪ್ರಯಾಣ ಮಾಡಲು ನಾವು ಸಿದ್ಧರಾಗಿದ್ದೇವೆ. ಈ ತಪಸ್ಸು ಕಾಲದಲ್ಲಿ ನಾವು ಧ್ಯಾನಿಸುವ ಧ್ಯಾನಗಳು, ಮಾಡುವ ಪ್ರಾರ್ಥನೆಗಳು ನಿಮಗೆ ಅಚ್ಚುಮೆಚ್ಚಿನವುಗಳಾಗುವಂತೆ ಮಾಡಿರಿ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲೆ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವೆಲ್ಲರೂ ನಮ್ಮನ್ನು ಸಮರ್ಪಿಸುತ್ತಾ, ಈ ಲೋಕದ ಸರ್ವ ಜನತೆಯನ್ನು ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತಾ ಇದ್ದೇವೆ. ಅಪ್ಪ ತಂದೆಯೇ, ಅಪ್ಪ ಎಂದು ಕರೆಯುವ ಭಾಗ್ಯವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಪ್ರಭುವೇ ಎಂದು ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸುವನ್ನು ಕರೆಯುವ ಕೃಪೆಯನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಪವಿತ್ರ ಆತ್ಮರೇ ಎಂದು ಆತ್ಮರನ್ನು ಕರೆಯುವ ಕೃಪೆಯನ್ನು ನಮಗೆ ಕೊಟ್ಟಿದ್ದೀರಿ. ತ್ರೈಕತ್ವದಲ್ಲಿ ಒಂದಾಗಿರುವಂತಹ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುವ ನಾವು ಬಲ ಹೊಂದುವಂತೆ, ಆಧ್ಯಾತ್ಮಿಕವಾಗಿ ಬಲ ಹೊಂದುವಂತೆ, ಲೋಕವನ್ನು ಜಯಿಸುವಂತೆ ಮಾಡಿದೆ. ಅಪ್ಪ ತಂದೆಯೇ, ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ನಮ್ಮ ಪಾಪಗಳನ್ನು ನಾವು ಬಿಟ್ಟು ಬಿಡುವುದಕ್ಕಾಗಿ, ನಮ್ಮೆಲ್ಲರ ತಪ್ಪುಗಳನ್ನು ನಾವು ಬಿಟ್ಟು ಬಿಡುವುದಕ್ಕಾಗಿ, ಇಡೀ ವಿಶ್ವದ ಮಾನವ ಕೋಟಿಯ ತಪ್ಪುಗಳನ್ನು, ಪಾಪಗಳನ್ನು ಬಿಟ್ಟು ಪಶ್ಚಾತ್ತಾಪದಲ್ಲಿ ನಿಮ್ಮ ಮುಂದೆ ಐಕ್ಯವಾಗುವುದಕ್ಕಾಗಿ, ಶರಣಾಗುವುದಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಪ್ರತಿಯೊಬ್ಬರೂ ತಮ್ಮ ತಪ್ಪುಗಳನ್ನು ಬಿಟ್ಟು ಪಾಪದ ಅರಿವಿನಿಂದ ಹೊರಬರುವಂತೆ ಮಾಡಿರಿ. ಪಾಪವನ್ನು ಬಿಡದೆ ನಾವು ನಿಮ್ಮನ್ನು ಕಾಣಲು ಸಾಧ್ಯವಿಲ್ಲ ಸ್ವಾಮಿ. ನಮ್ಮ ತಪ್ಪುಗಳ ಅರಿವಾಗದೆ ನಾವು ಪಾಪದಿಂದ ಹೊರಬರಲು ಸಾಧ್ಯವಿಲ್ಲ ಸ್ವಾಮಿ. ಹೌದು ಸ್ವಾಮಿ, ಕರುಣಿಸಿರಿ ರಾಜ. ನಾವು ಮಾಡುವ ತಪ್ಪುಗಳು ನಮ್ಮಲ್ಲಿ ಇದೆ ಸ್ವಾಮಿ, ನಮ್ಮ ಕಣ್ಣು ಮುಂದೆ ಇದೆ ಸ್ವಾಮಿ ನಾವು ಮಾಡುವ ತಪ್ಪುಗಳು. ಆದರೂ ಅದೇ ತಪ್ಪುಗಳನ್ನು ಮರುಕಳಿಸಿ ನಾವು ಮಾಡುತ್ತಾ ಇದ್ದೇವೆ. ಯೇಸುವೇ, ನಮ್ಮನ್ನು ಕ್ಷಮಿಸುವುದಕ್ಕಾಗಿಯೇ, ನಮ್ಮ ಪಾಪ ಪರಿಹಾರಕ್ಕಾಗಿಯೇ ನೀವು ಸ್ವರ್ಗವನ್ನು ತ್ಯಜಿಸಿ ಈ ಭೂಮಿಗೆ ಬಂದಿರಿ. ನಮ್ಮ ತಪ್ಪುಗಳನ್ನು ನೀವು ತೋರಿಸಿದಿರಿ, ನಮ್ಮ ಪಾಪಗಳನ್ನು ನೀವು ತೋರಿಸಿದಿರಿ, ಪರಿಶುದ್ಧತೆಯನ್ನು ನಮಗೆ ನೀವು ತೋರಿಸಿದಿರಿ, ಹೇಗೆ ಪ್ರಾರ್ಥಿಸಬೇಕೆಂದು ಕಲಿಸಿದಿರಿ. ಓ ಯೇಸುವೇ, ನನ್ನ ಕಣ್ಣು ಮುಂದೆ ಇರುವ ತಪ್ಪುಗಳಿಂದ ನಾವು ಹೊರಬರುವಂತೆ ಮಾಡಿರಿ, ನನ್ನನ್ನು ಹೊರತನ್ನಿರಿ. ಇಡೀ ವಿಶ್ವದ ಮಕ್ಕಳು ಮಾಡುತ್ತಿರುವ ತಪ್ಪುಗಳ ಮನವರಿಕೆಯನ್ನು ಕೊಡಿರಿ, ಪಾಪದ ಅರಿವನ್ನು ಕೊಡಿರಿ. ಪದೇ ಪದೇ ಮಾಡುವ ತಪ್ಪುಗಳನ್ನು ಬಿಟ್ಟು ಪರಿವರ್ತನೆಯಿಂದ ಹೊಸ ಮನುಷ್ಯರಾಗಿ ಬಾಳುವಂತೆ ಲೋಕದ ಸರ್ವ ಜನತೆಯ ಮೇಲೆ ಕರುಣೆ ತೋರಿ ದಯೆ ತೋರಿರಿ. ಪ್ರತಿಯೊಬ್ಬ ವ್ಯಕ್ತಿಯು ತಪ್ಪು ಮಾಡುತ್ತಾನೆ, ಪಾಪ ಮಾಡುತ್ತಾನೆ ಸ್ವಾಮಿ. ಅದರ ನಿಮಿತ್ತವಾಗಿ ಪಶ್ಚಾತ್ತಾಪವನ್ನು ಪಡುತ್ತಾನೆ ಸ್ವಾಮಿ. ಆದರೆ ಆ ತಪ್ಪುಗಳನ್ನ, ಪಾಪವನ್ನ ಸಂಪೂರ್ಣವಾಗಿ ಬಿಟ್ಟು ಬಿಡಲು ಅಸಾಧ್ಯವಾದ ಕಾರಣ ಮತ್ತೆ ಅದನ್ನೇ ಮರುಕಳಿಸುತ್ತಾನೆ ಸ್ವಾಮಿ. ಹಾಗೂ ನಾವು ಅದನ್ನು ಮತ್ತೆ ಮರುಕಳಿಸುತ್ತೇವೆ ಸ್ವಾಮಿ. ಯೇಸುವೇ, ನಿಮ್ಮ ಪವಿತ್ರ ಆತ್ಮರ ಕೃಪೆ ಇಲ್ಲದೆ ನಾವು ನಮ್ಮ ತಪ್ಪಿನಿಂದ ಆಗಲಿ ಪಾಪದಿಂದ ಆಗಲಿ ಹೊರಬರಲು ಸಾಧ್ಯವಿಲ್ಲ. ನಿಮ್ಮ ಕೃಪೆ ಇಲ್ಲದೆ ನಮಗೆ ನಮ್ಮ ತಪ್ಪುಗಳು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಪಾಪಗಳು ಕಣ್ಣಿಗೆ ಕಾಣುವುದಿಲ್ಲ. ನಿಮ್ಮ ಕೃಪೆ ಬೇಕು ಸ್ವಾಮಿ. ನಮ್ಮೆಲ್ಲರ ಪ್ರಾರ್ಥನೆಯನ್ನು ಆಲಿಸಿರಿ ರಾಜ. ಯೂಟ್ಯೂಬ್ನ ಮೂಲಕವಾಗಿ, ಫೇಸ್ಬುಕ್ನ ಮೂಲಕವಾಗಿ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬ ಮಕ್ಕಳು ಸ್ವಾಮಿ ತಪ್ಪಿನ ಅರಿವಿನಿಂದ ಪಶ್ಚಾತ್ತಾಪದ ಹೆಜ್ಜೆಯಲ್ಲಿ ನಡೆಯುವಂತೆ ಮಾಡಿರಿ. ಕರುಣೆಯ ಕರ್ತರು ದೇವರು ನೀವಾಗಿದ್ದೀರಿ. ನಮ್ಮೆಲ್ಲರನ್ನು ಪೋಷಿಸಿ ಸನ್ಮಾನಿಸುವವರು ನೀವಾಗಿದ್ದೀರಿ. ಅಪ್ಪ, ಕರುಣೆ ತೋರಿ ದಯೆ ತೋರಿ ಎಂದು ಪಿತಸುತ ಮತ್ತು ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ, ಆಮೇನ್. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ.
ಸುಪ್ರಭಾತ ಪ್ರಾರ್ಥನೆ. ಮೇರಿ. ಅಪ್ಪ ತಂದೆಯೇ ಸ್ತೋತ್ರ. ಅಪ್ಪ ತಂದೆಯೇ ನಿಮಗೆ ಆರಾಧನೆ, ಮಹಿಮೆ. ಪರಮ ಪಾವನಾತ್ಮರೇ ನಿಮಗೆ ಸ್ತೋತ್ರ, ಆರಾಧನೆ. ಅಪ್ಪ ಈ ಬೆಳಗಿನ ಜಾವವನ್ನು ನನಗೆ ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ನಿನ್ನ ನಾಮಸ್ಮರಣೆ ಮಾಡಲು, ನಿನ್ನನ್ನು ಸ್ತುತಿಸಲು, ನಿನ್ನನ್ನು ಆರಾಧಿಸಲು ನನ್ನ ಆರಿಸಿಕೊಂಡಿದ್ದೀಯ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಒಳ್ಳೆ ನಿದ್ರೆಯಿಂದ ನಮ್ಮನ್ನು ಎಬ್ಬಿಸಿ ಸ್ವಾಮಿ, ನಿನ್ನ ಸಮ್ಮುಖದಲ್ಲಿ ಕುಳಿತು ಪ್ರಾರ್ಥಿಸುವಂತ ಸೌಭಾಗ್ಯವನ್ನು ನಮಗೆ ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಅಪ್ಪ ನಿಮ್ಮನ್ನು ಸ್ತುತಿಸುತ್ತೇನೆ, ಆರಾಧಿಸುತ್ತೇನೆ ದೇವ. ಅಪ್ಪ ತಂದೆಯೇ, ನಿನ್ನನ್ನು ಪ್ರೀತಿಸುವಂತಹ ಹೃದಯವನ್ನು ನಮ್ಮೆಲ್ಲರಿಗೂ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಈ ಜೀವವನ್ನು ನೀಡಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಜೀವದಾತರೇ ನಿಮಗೆ ಸ್ತೋತ್ರ. ಬೆಳಗಿನ ಜಾವದಲ್ಲಿ ಎದ್ದು ಸ್ವಾಮಿ ಬೆಳಕನ್ನು ನೋಡುವಂತಹ ಸೌಭಾಗ್ಯವನ್ನು ನಮಗೆ ನೀಡಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆಯೇ ಆರಾಧನೆ. ಅಪ್ಪ ತಂದೆಯೇ ನಿನಗೆ ಮಹಿಮೆ. ನಮ್ಮನ್ನು ನಾವು ಸ್ವಾಮಿ ಇತರರನ್ನು ಪ್ರೀತಿಸುವ, ಸಂತೈಸುವ ಹೃದಯವನ್ನು ನಮಗೆ ನೀಡಿದೆಯಲ್ಲಪ್ಪ, ಅದಕ್ಕೆ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಯೇಸುವೆ, ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಕರ್ತರು, ನೀವೊಬ್ಬರೇ ಮಹೋನ್ನತರು ಆಗಿದ್ದೀರಿ. ಪ್ರಭುವೇ, ನೀವು ಹೇಗೆ ಪರಿಶುದ್ಧರಾಗಿದ್ದೀರೋ ಅದರಂತೆ ನಾವು ಸಹ ನಿಮ್ಮಂತೆ ಪರಿಶುದ್ಧರಾಗಿರುವಂತೆ ನಮ್ಮನ್ನು ಮಾಡಿರಿ ಸ್ವಾಮಿ. ಅಪ್ಪ ಸ್ವಾಮಿ, ನಮ್ಮನ್ನು ಸ್ವಾಮಿ ಬೆಳಗಿನಿಂದ ಸಂಜೆವರೆಗೂ ಕಾಯುವಂತಹ ದೇವರು ನೀವು ಆಗಿದ್ದೀಯಾ. ನಾವು ಹೋಗುವ ಬರುವ ಎಲ್ಲಾ ಕಡೆಗಳಲ್ಲೂ ಸ್ವಾಮಿ ನೀವು ನಮ್ಮ ಜೊತೆಗಿದ್ದು ನಮ್ಮನ್ನು ರಕ್ಷಿಸುವಂತಹ ದೇವರು ನೀವಾಗಿದ್ದೀರಾ. ಅದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ, ಮಹಿಮೆ ರಾಜ. ಯಾವುದೇ ಅವಘಡಗಳಾಗಲಿ ಅಪಘಾತಗಳಾಗಲಿ ನಮಗೆ ಸಂಭವಿಸುತ್ತಂತೆ ಸ್ವಾಮಿ ನೀವು ನಮ್ಮನ್ನು ರಕ್ಷಿಸುವಂತಹ ದೇವರಾಗಿದ್ದೀಯಾ. ಅದಕ್ಕಾಗಿ ನನಗೆ ಕೋಟಿ ಸ್ತೋತ್ರ ರಾಜ, ವಂದನೆ ರಾಜ, ಮಹಿಮೆ ರಾಜ. ನಿಮ್ಮ ಪವಿತ್ರಾತ್ಮರಿಂದ ನಮ್ಮೆಲ್ಲರನ್ನು ನೀನು ತುಂಬಿಸಿದೆಯಾ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಬೆಳಗಿನ ಜಾವದಲ್ಲಿ ಪ್ರಾರ್ಥನೆಯಲ್ಲಿ ಕುಳಿತು ಸ್ವಾಮಿ ನಿಮ್ಮಲ್ಲಿ ಒಂದಾಗಿ ನಾವು ಯಾವ ರೀತಿ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನೀನು ದಿನಂಪ್ರತಿ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಕಲಿಸಿಕೊಡುತ್ತಾ ಬರ್ತಾ ಇದೆಯಲ್ಲ ಸ್ವಾಮಿ. ಅದಕ್ಕಾಗಿ ನನಗೆ ಸ್ತೋತ್ರ ಸ್ವಾಮಿ. ಈ ಸ್ವರ್ಗೀಯ ಯಾತ್ರಾ ತಂಡವನ್ನು ನನಗೆ ನೀಡಿದೆಯಲ್ಲಪ್ಪ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಬ್ರದರ್ ರೋಸಾರಿಯವರನ್ನು ನೀನು ನಮಗೆ ನೀಡಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರನ್ನು ಸ್ವಾಮಿ, ಅವರ ಕುಟುಂಬವನ್ನು ದಿನಪ್ರತಿ ಆಶೀರ್ವದಿಸುತ್ತಿದ್ದೀಯಲ್ಲಪ್ಪ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನನ್ನ ಸ್ವರ್ಗೀಯ ಯಾತ್ರಾ ತಂಡದ ಪ್ರತಿಯೊಬ್ಬ ಸದಸ್ಯರನ್ನು ಸ್ವಾಮಿ ನೀನು ರಕ್ಷಿಸಿದೀಯ, ಕಾಪಾಡಿದೀಯ, ಆಶೀರ್ವದಿಸಿದೀಯ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲರ ಕುಟುಂಬಗಳನ್ನು ಸ್ವಾಮಿ ನೀನು ರಕ್ಷಿಸಿದೀಯ, ಕಾಪಾಡಿದೀಯ, ಆಶೀರ್ವದಿಸಿದೀಯ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಸ್ವಾಮಿ, ಎಲ್ಲ ಬಂಧನಗಳಿಂದ ಸ್ವಾಮಿ ನಮ್ಮೆಲ್ಲರನ್ನು ಬಿಡಿಸಿ ಸ್ವಾಮಿ, ನಮ್ಮನ್ನು ನಿಮ್ಮಲ್ಲಿ ಒಂದಾಗಿಸುವಂತೆ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲರ ಕುಟುಂಬಗಳಲ್ಲಿ ಸಮಾಧಾನವನ್ನು ನೀಡಲು ಬಂದಂತಹ ಸಮಾಧಾನ ಪ್ರಭುವೇ ನಿಮಗೆ ಸ್ತೋತ್ರ, ವಂದನೆ, ಆರಾಧನೆ, ಮಹಿಮೆ. ಅಪ್ಪ ತಂದೆ, ಈ ಸಮಯದಲ್ಲಿ ಸ್ವಾಮಿ ನಮ್ಮೆಲ್ಲರನ್ನು ಸ್ವಾಮಿ ಈ ಪ್ರಾರ್ಥನೆಯನ್ನು ಯಾರ್ಯಾರು ಕೇಳುತ್ತಿದ್ದಾರೋ ಸ್ವಾಮಿ ಅವರೆಲ್ಲರನ್ನು ಸ್ವಾಮಿ ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಇಂದು ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಸ್ವಾಮಿ ನೀವು ಇರಿ ಸ್ವಾಮಿ. ನಮ್ಮೆಲ್ಲರ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ನಾವು ಹೋಗುವ ಬರುವ ಎಲ್ಲಾ ದಾರಿಗಳಲ್ಲಿ ಸ್ವಾಮಿ ನಿಮ್ಮ ಕಾವಲ ದೂತರೊಂದಿಗೆ ನಮ್ಮೆಲ್ಲರನ್ನು ಸಂರಕ್ಷಿಸಿದ್ರಿ ಸ್ವಾಮಿ. ನಮ್ಮ ಒಟ್ಟಿಗೂ ಇತ್ತು ಸ್ವಾಮಿ. ಪವಿತ್ರಾತ್ಮರಿಂದ ನಮ್ಮಿಂದ ತುಂಬಿಸಿ ಸ್ವಾಮಿ. ನಾವು ಯಾವುದು ಒಳ್ಳೆಯದು ಕೆಟ್ಟದ್ದು ಎಂದು ಅರಿಯದೇ ಇರುವಾಗ ಸ್ವಾಮಿ, ಒಳ್ಳೆಯದು ಕೆಲಸ ಮಾಡುವಾಗ ಸ್ವಾಮಿ ನೀವು ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸಿರಿ, ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಯಾವುದೇ ಶೋಧನೆಗಳು ಬಂದರೂ ಜಯಿಸುವಂತ ಶಕ್ತಿಯನ್ನು ನಮಗೆ ನೀಡಿ, ಸರ್ವ ಆಪತ್ತುಗಳಿಂದ ನಮಗೆ ರಕ್ಷಣೆ ನೀಡಿ
ಎಲ್ಲಾ ಬಲಹೀನತೆಗಳಿಂದ ನಮಗೆ ಬಲವನ್ನು ನೀಡಲು ನಿಮ್ಮನ್ನು ಈ ಬೆಳಗಿನ ಜಾವದಲ್ಲಿ ಕೂಗಿ ಕರೆಯುತ್ತಿದ್ದೇನೆ ಸ್ವಾಮಿ. ಬನ್ನಿ ಸ್ವಾಮಿ, ಎಲ್ಲರ ಮನಗಳಲ್ಲಿ ಬನ್ನಿರಿ, ಎಲ್ಲರ ಹೃದಯಗಳಲ್ಲಿ ಬನ್ನಿ ಎಂದು ನಿಮ್ಮನ್ನು ಕೂಗಿ ಕರೆಯುತ್ತಿದ್ದೇನೆ. ಅಪ್ಪ ಸ್ವಾಮಿ, ನೀವು ನಮ್ಮೊಂದಿಗೆ ಇರಿ ಎಂದು ನಿಮ್ಮನ್ನು ಪ್ರಾರ್ಥಿಸುತ್ತೇನೆ. ಅಮ್ಮ ತಾಯಿ, ಇಡೀ ವಿಶ್ವದ ರಾಣಿಯೇ, ಜಪಸರದ ರಾಣಿಯೇ, ನಿನ್ನ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಅಮ್ಮ. ನಿಮ್ಮ ಮಗನ ಮುಖಾಂತರ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸಿ, ನಮ್ಮೆಲ್ಲರ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ಎಂದು ನಿನ್ನನ್ನು ಕೇಳಿಕೊಳ್ಳುತ್ತೇವೆ ಅಮ್ಮ. ನಿನ್ನಲ್ಲಿರುವಂತಹ ಕೃಪೆ, ದಯೆ, ಶಾಂತಿ, ಕರುಣೆ ನಮ್ಮೆಲ್ಲರೊಡನೆ ಇರಲಿ. ಪಿತಾಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ, ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಅಪ್ಪನ ಪಾಪ ಮಾಡಿರುವೆ, ತಪ್ಪಾದ ಮಾರ್ಗದಲ್ಲಿರುವೆ, ಸೋತು ನಿನ್ನ ಬಳಿಗೆ ಬಂದಿರುವೆ, ಕ್ಷಮಿಸಿ ನನ್ನ ಅರಸು ಯೇಸುವೆ. ಗರ್ವದಿಂದ ನಾ ಮೆರೆದೆ, ತೀರ್ಪು ಮಾಡಿ ಜೀವಿಸಿದೆ, ಸೋತು ನಿನ್ನ ಬಳಿಗೆ ಬಂದಿರುವೆ, ಕ್ಷಮಿಸಿ ನನ್ನ ಅರಸು ಯೇಸುವೆ. ನಿಮ್ಮ ವಾಕ್ಯ ನಾ ಮರೆತೆ, ಮನ ಬಂದಂತೆ ಜೀವಿಸಿದೆ, ನಿಮ್ಮ ಆಜ್ಞೆ ದೂರ ತಳ್ಳಿದೆ, ಕ್ಷಮಿಸಿ ನನ್ನ ಅರಸು ಯೇಸುವೆ. ಅಪ್ಪನ ಪಾಪ ಮಾಡಿರುವೆ, ತಪ್ಪಾದ ಮಾರ್ಗದಲ್ಲಿರುವೆ, ಸೋತು ನಿನ್ನ ಬಳಿಗೆ ಬಂದಿರುವೆ, ಕ್ಷಮಿಸಿ ನನ್ನ ಅರಸು ಯೇಸುವೆ. ಪ್ರಭುವನ್ನು ಆರಾಧಿಸೋಣ. ಯೇಸುವೇ, ಅಪ್ಪ ತಂದೆಯೇ, ಪವಿತ್ರಾತ್ಮರೇ, ನನ್ನನ್ನು ಕ್ಷಮಿಸಿರಿ ಎಂದು ಪ್ರಾರ್ಥಿಸುವ. ದೇವರ ಕ್ಷಮೆಗೆ ಪಾತ್ರರಾಗುತ್ತಾ ನಾವು ಪ್ರಾರ್ಥಿಸುವ. ಆ ದೇವರನ್ನು ಸ್ತುತಿಸುವ. ನಮ್ಮ ಪಾಪಗಳನ್ನು ಕ್ಷಮಿಸುವ ದೇವರು, ನಮ್ಮನ್ನು ರಕ್ಷಿಸುವ ದೇವರು, ನಮ್ಮೊಂದಿಗೆ ವಾಸ ಮಾಡುವ ದೇವರು. ಆ ದೇವರನ್ನ ಹೃದಯಪೂರ್ವಕವಾಗಿ ಅಪ್ಪ ತಂದೆಯೇ ಸ್ತೋತ್ರ. ಹಲ್ಲೇಲೂಯ, 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 ಹಲ್ಲೇಲೂಯ. ಯೇಸುವೇ, ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಆರಾಧನೆ, 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 ಆರಾಧನೆ. ಅಪ್ಪ ತಂದೆಯೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೇ, ಯೇಸುವೇ, ಆರಾಧನೆ, ಆರಾಧನೆ, ಆರಾಧನೆ. ಯೇಸುವೇ, ಮಹಿಮೆ, 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 ಮಹಿಮೆ. ಕೃತಜ್ಞತೆ, ಕೃತಜ್ಞತೆ, ಕೃತಜ್ಞತೆ. ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೇಲೂಯ, ಹಲ್ಲೇಲೂಯ. ಯೇಸುವೇ ದೇವರೇ, ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ಓ ರಾಜಾದಿರಾಜರೇ, ನಿಮಗೆ ಆರಾಧನೆ, ಸ್ತುತಿ, ವಂದನೆ. ಕೋಟ್ಯಾನು ಕೋಟಿ ಸ್ತೋತ್ರ, ಆರಾಧನೆ, ಮಹಿಮೆ. ಓ ಜೀವದಾತರಾಗಿರುವ ಸರ್ವೇಶ್ವರರೇ, ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ಅಪ್ಪ ತಂದೆಯೇ, ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ಓ ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಓ ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಓ ಹಾಲ, 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 ಹಾಲ. ಓ ಹಾಲೆಲೂಯ, 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 ಹಾಲೆಲೂಯ. ಓ ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಓ ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಓ ಆರಾಧನೆ, 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 ಆರಾಧನೆ. ಅಪ್ಪ ತಂದೆಯೇ, ಮಹಿಮೆ, 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 ಮಹಿಮೆ. ಕೃತಜ್ಞತೆ, ಕೃತಜ್ಞತೆ, ಕೃತಜ್ಞತೆ. ಯೇಸುವೇ, 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 ಯೇಸುವೇ. ಹಲ್ಲೇಲೂಯ, 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 ಹಲ್ಲೇಲೂಯ.
Oh, hallelujah, 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 hallelujah. Oh, hallelujah, 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 hallelujah. Oh, hala, 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 hala. Oh, hala, 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 hala. Oh, yalaka, 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 yalama, yalalalalalalala. Oh, yalaka, 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 yalama, yalalalala. Hey, hallelujah, hallelujah, hallelujah. Hallelujah, hallelujah, hallelujah. Hallelujah, hallelujah, hallelujah. Oh, hallelujah, hallelujah, hallelujah. Oh, Yeshua, ಆರಾಧನೆ, ಆರಾಧನೆ, ಆರಾಧನೆ. ಯೇಸುವೇ, ಮಹಿಮೆ, 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 ಮಹಿಮೆ. ಕೋಟಿ ಕೋಟಿ ಸ್ತೋತ್ರ, ಕೋಟಿ ಕೋಟಿ ವಂದನೆ, ಕೋಟಿ ಕೋಟಿ ಆರಾಧನೆ, ಕೋಟಿ ಕೋಟಿ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ, 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 ಯೇಸುವೇ. ಯೇಸುವೇ, 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 ಯೇಸುವೇ. ಯೇಸುವೇ, 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 ಯೇಸುವೇ. ಆರಾಧನೆ, 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 ಆರಾಧನೆ. ಮಹಿಮೆ, ಮಹಿಮೆ, ಮಹಿಮೆ. ಮಹಿಮೆ, ಮಹಿಮೆ, ಮಹಿಮೆ. ಕೃತಜ್ಞತೆ, ಕೃತಜ್ಞತೆ, ಕೃತಜ್ಞತೆ. ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ರಬಿ, ಓ ರಬಿ, ಓ ರಬಿ, ಓ ರಬಿ, ಓ ರಬಿ. ಓ ರಬಿ, ಓ ರಬಿ, ಓ ರಬಿ, ಓ ರಬಿ, ಓ ರಬಿ. ಓ ಯಲಕ, 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 ಯಲಮ, ಯಲಲಲಲಲಲ. ಓ ಯಲಕ, 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 ಯಲಮ, ಯಲಲಲಲಲಲ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ, 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 ಯೇಸುವೇ, ವಂದನೆಗಳು ಯೇಸುವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ತೋತ್ರ, 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 ಸ್ತೋತ್ರ. Praise the Lord. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಎಲ್ಲರೂ ಅವರವರ ತಪ್ಪುಗಳನ್ನು ಅರಿತು ಅವರ ಪಾಪಗಳನ್ನು ಅರಿತು ಪರಿವರ್ತನೆ ಹೊಂದುವಂತೆ ನಾವು ಪ್ರಾರ್ಥಿಸೋಣ. ನಮ್ಮ ತಪ್ಪುಗಳ ಪಾಪಗಳ ಮನವರಿಕೆ ನಮಗಾಗಬೇಕು, ಪ್ರತಿಯೊಬ್ಬರಿಗೂ ಆಗಬೇಕು. ಕುರುಡರಾಗಿ ಎಲ್ಲ ತಪ್ಪುಗಳನ್ನು ಪಾಪಗಳನ್ನು ಮಾಡಿ ಕುರುಡರಾಗಿ ಜೀವಿಸುತ್ತಿರುವ ಪ್ರತಿಯೊಬ್ಬರಿಗಾಗಿ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ಸಮಯ ನಿಗದಿಯಲ್ಲಿ ನೋಡುತ್ತಾ ಒಬ್ಬರಾದ ಬಳಿಕ ಒಬ್ಬರು ಪ್ರಾರ್ಥಿಸುವ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪಾ ತಂದೆ, ನಿನಗೆ ಕೋಟಿ ಅನುಕೋಟಿ ಸ್ತುತಿ, ಸ್ತೋತ್ರವು, ಆರಾಧನೆಯು, ಘನ ಮಹಿಮೆಯು ಸ್ವಾಮಿ. ಈ ಸುಂದರವಾದ ಹೊಸ ದಿನದಲ್ಲಿ ರಾಜ್ಯಾಧಿರಾಜನೆ, ಈ ಬೆಳಗಿನ ಸಮಯದಲ್ಲಿ ನನ್ನ ನೋಡುವಂತ ಸೌಭಾಗ್ಯವನ್ನು ನಮ್ಮೆಲ್ಲರಿಗೂ ನೀಡಿದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ವಿಶೇಷವಾಗಿ ಸ್ವಾಮಿ ಯೇಸುವೆ, ಇಡೀ ವಿಶ್ವದ ಮಾನವ ಕೂಟಿರುವಂತ ಎಲ್ಲ ತಪ್ಪುಗಳನ್ನು ಸ್ವಾಮಿ ಅರಿವನ್ನು ದಯ ಪಾಲಿಸಿಕೊಡುವುದಕ್ಕಾಗಿ ಪ್ರಾರ್ಥಿಸುತ್ತಿದ್ದೇವೆ ರಾಜ್ಯ. ಪವಿತ್ರ ಆತ್ಮರ ಅಭಿಷೇಕದಿಂದ ಸ್ವಾಮಿ ಎಲ್ಲ ಮಕ್ಕಳ ತಪ್ಪಿನ ಅರಿವಿನಿಂದ ಸ್ವಾಮಿ ಬಿಡುಗಡೆಯನ್ನು ದಯ ಪಾಲಿಸಿಕೊಟ್ಟು ಆ ಮಕ್ಕಳೆಲ್ಲ ಪಾಪಗಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿಗಳಲ್ಲಿ ಬಂಧಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ರಾಜ್ಯ. ವಿಶೇಷವಾಗಿ ಸ್ವಾಮಿ ಯೇಸುವೆ, ಮೊದಲು ಸ್ವಾಮಿ ನಾನು ನಿನಗೆ ವಿರೋಧವಾಗಿ ತಪ್ಪು ಮಾಡಿದನ್ನು ಸ್ವಾಮಿ ನಿನ್ನ ಕರಳು ಎಪ್ಪಿಸಿಕೊಡ್ತೀನಿ ರಾಜ.
ನನಗೆ ಮನ ಪರಿವರ್ತನೆ ಅನುಗ್ರಹಿಸಿಕೊಡು ಸ್ವಾಮಿ. ಮಾಡಿದ ತಪ್ಪುಗಳನ್ನೇ ಮತ್ತೆ ಮತ್ತೆ ಮಾಡಿ ಸ್ವಾಮಿ. ನಿಮ್ಮನ್ನು ನೋಯಿಸಿ ಅನೇಕ ಬಾರಿ ಸ್ವಾಮಿ ನಿಮ್ಮನ್ನು ಸಿಲುಬೆಗೆ ಜಡಿದಂತ ಒಂದೊಂದು ಕ್ಷಣಗಳಿಗಾಗಿ ನಾನು ಸಮಯ ಯಾಚಿಸುತ್ತೇನೆ ರಾಜ. ಅಪ್ಪ ಯೇಸುವೆ, ನಾನು ಮಾಡುತ್ತಿರುವ ತಪ್ಪು ಏನೆಂಬ ಅರಿವನ್ನು ನನಗೆ ಅನುಗ್ರಹಿಸಿಕೊಡಿ ರಾಜ. ಅದೊಂದುಗಾರ ಮಗಳಂತೆ ಸ್ವಾಮಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ದೇವಾ. ನನ್ನ ತಪ್ಪಿನ ಅರಿವಿನಿಂದ ಬಿಡುಗಡೆ ಕೊಟ್ಟು ಒಂದು ಪರಿಶುದ್ಧವಾದ ನೂತನ ಸೃಷ್ಟಿಯ ಮಗಳಾಗಿ ನನ್ನನ್ನು ಮಾರ್ಪಡಿಸು ಸ್ವಾಮಿ. ಇನ್ನು ಮುಂದೆ ಮಾಡಿದ ತಪ್ಪುಗಳನ್ನೇ ಮತ್ತೆ ಮತ್ತೆ ಮಾಡಿ ನಿಮ್ಮನ್ನು ನೋಯಿಸದಂತೆ ಸ್ವಾಮಿ ನನ್ನ ಮೇಲೆ ಕರುಣೆ ತೋರುದೇ ತೋರು ರಾಜ. ಆ ನಿಮ್ಮ ಶಿಲುಬೆಯ ಒಂದು ತೊಟ್ಟು ರಕ್ತದಿಂದ ನನ್ನ ತಪ್ಪನ್ನು ಸ್ವಾಮಿ ತೊಳೆದು ಶುದ್ಧೀಕರಿಸಲ್ಪಟ್ಟು ನನ್ನ ಪಾಪವನ್ನು ಬಿಟ್ಟು ಬಿಡುವಂತೆ ಸ್ವಾಮಿ ನನ್ನನ್ನು ಬಲಪಡಿಸು ಸ್ವಾಮಿ. ದಾವೀದನನ್ನು ಬಲಪಡಿಸಿದಂತೆ ನನ್ನನ್ನು ಸಹ ಬಲಪಡಿಸಿ ನನ್ನ ಎಲ್ಲ ತಪ್ಪುಗಳನ್ನು ಸ್ವಾಮಿ ಬೆಳಗಿನ ಸಮಯದಲ್ಲಿ ನನ್ನ ಕರವಲ್ಲಿ ಒಪ್ಪಿಸಿಕೊಡ್ತೇನೆ ರಾಜ. ನನ್ನ ಶ್ರಮಿಸಿ ಅಪಾಯಿಸುವೆ, ನನ್ನ ರಕ್ಷಿಸಿ ಕಾದು ಸಂರಕ್ಷಿಸು ಸ್ವಾಮಿ. ವಿಶೇಷವಾಗಿ ನನ್ನ ಸ್ವರ್ಗೀಯ ಯಾತ್ರೆ ಪ್ರಾರ್ಥನೆ ಕನ್ನಡದ ನನ್ನ ಸಹೋದರಿರುವಂತಹ ಎಲ್ಲ ತಪ್ಪಿನ ಅರಿವನ್ನು ಸ್ವಾಮಿ ಅವರಿಗೆ ದಯ ಪಾಲಿಸಿಕೊಟ್ಟು ಆ ಮಕ್ಕಳು ಒಂದು ಮನ ಪರಿವರ್ತನೆ ಒಂದು ನಿನಗೆ ಸಾಕ್ಷಿ ಜೀವ ನಡೆಸುವಂತೆ ಮಾರ್ಪಡಿಸುವ ರಾಜ. ಅಪಾಯಿಸಿ ವಿಶೇಷವಾಗಿ ಇಡೀ ವಿಶ್ವದಲ್ಲಿರುವಂತಹ ಒಂದೊಂದು ಮಕ್ಕಳ ತಪ್ಪಿನ ಅರಿವಿನ ಬಗ್ಗೆ ಅವರಿಗೆ ದಯ ಪಾಲಿಸಿಕೊಡು ರಾಜ. ಎಷ್ಟೋ ಬಾರಿ ಸ್ವಾಮಿ ನಾವು ಬಲಹೀನತೆಗಳು ನಮಗೆ ಅರಿವಿಲ್ಲ ಎಂದು ಎಷ್ಟೋ ಬಾರಿ ಹೇಳುತ್ತೇವೆ ಸ್ವಾಮಿ. ಎಲ್ಲ ಮನುಷ್ಯನಿಗೂ ಸಹ ಒಂದಲ್ಲ ಒಂದು ರೀತಿ ಒಳ್ಳೆಯ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದೀರ ರಾಜ. ಆದರೂ ಸ್ವಾಮಿ ನಾವು ಅರಿತೇ ಸ್ವಾಮಿ ನಿಮಗೆ ತಪ್ಪುಗಳನ್ನು ಮಾಡುತ್ತಿದ್ದೇವೆ ರಾಜ. ಅಪಾಯಿಸಿ ಯಾರ ತಪ್ಪು ಗೊತ್ತಿಲ್ಲ ಅಂತಲ್ಲ ಸ್ವಾಮಿ, ಪ್ರತಿಯೊಬ್ಬರಿಗೆ ಅವರವರ ತಪ್ಪಿನ ಅರಿವು ಇದೆ ರಾಜ. ಆದರೂ ಸ್ವಾಮಿ ಲೋಕದ ಕಾರ್ಯಗಳಿಗೂ ಲೋಕದ ಜಂಜಾಟಗಳಿಗೂ ಕಣ್ಣಿನ ವ್ಯಾಮೋಹಗಳಿಗೂ ಶಾರೀರಿಕ ದುರಿತ್ಯಗಳಿಗೂ ಸಿಲುಕಿಕೊಂಡು ತಪ್ಪುಗಳನ್ನು ಮಾಡುತ್ತಿರುವಂತಹ ಪ್ರತಿಯೊಂದು ಮಕ್ಕಳಿಗೆ ಈ ತಪ್ಪು ಕಾಲದಲ್ಲಿ ಒಂದು ಒಳ್ಳೆಯ ಮನ ಪರಿವರ್ತನೆ ದಯ ಪಾಲಿಸಿಕೊಟ್ಟು ಸ್ವಾಮಿ ಅದೊಂದು ವಾರ ಮಕ್ಕಳಂತೆ ಸ್ವಾಮಿ ನಿಮ್ಮ ಮಕ್ಕಳಾಗಿ ಆ ಮಕ್ಕಳನ್ನು ಸ್ವೀಕರಿಸಿದ್ದೇವಾ. ಅಪಾಯಿಸುವೆ ಅನೇಕ ಗುರುಗಳು, ಕನ್ಯಾಸ್ತ್ರೀಗಳು, ಸಭಾಪಾಲಕರು, ಪಾಸ್ಟರ್ಸ್ಗಳು, ನಿನ್ನ ಸುಖ ಸಂದೇಶ ಸಾರುವಂತ ಮಕ್ಕಳು, ಈಗ ಸ್ವಾಮಿ ನಿನ್ನ ವಾಕ್ಯವನ್ನು ಒತ್ತು ನಡೆಯುವಂತ ಮಕ್ಕಳು ಸಹ ಸ್ವಾಮಿ ಈ ತಪ್ಪುಗಳನ್ನು ಮಾಡಿದ್ದಾರೆ ರಕ್ಷ. ಅಪಾಯಿಸಿ ಆ ಮಕ್ಕಳಿಗೆ ಆ ತಪ್ಪಿನ ಅರಿವಿನಿಂದ ಬಿಡುಗಡೆಯನ್ನು ದಯಪಾಲಿಸಿಕೊಡು ಸ್ವಾಮಿ. ಯಾವ ಲೌಕಿಕವಾದ ಚಿಂತೆಗಳು ಆ ಮಕ್ಕಳನ್ನು ಬಿಡದಂತೆ ಸ್ವಾಮಿ ಅಪಾಯಿಸಿ ಕಾದು ಸಂಭ್ರಮಿಸು ರಾಜ. ವಿಶೇಷವಾಗಿ ಯುವತಿಯರನ್ನ ಕರವಲ್ಲಿ ಒತ್ತಿಸಿಕೊಡ್ತೀನಿ ಸ್ವಾಮಿ. ಯೌವನ ಕಾದಲು ಸೃಷ್ಟಿಕರ್ತರನ್ನು ಆರಾಧಿಸು ಎಂದು ನುಡಿದಂತ ವಾಕ್ಯದಿಂದ ಮರೆತು ಸ್ವಾಮಿ ಆ ಮಕ್ಕಳ ಲೌಕಿಕವಾದಂತ ಎಲ್ಲ ಕೆಟ್ಟ ದುರಭ್ಯಾಸಗಳಿಗೆ ಒಳಗಾಗಿ ಸ್ವಾಮಿ ನಿಮ್ಮನ್ನು ಮರೆತು ಜೀವಿಸುತ್ತಿರುವಂತಹ ಆ ಮಕ್ಕಳು ರಾಜ. ಅಪಾಯಿಸುವೆ 100 ಕುರಿಯಲ್ಲಿ 1 ಕುರಿ ತಪ್ಪಿ ಹೋದರೆ ಹುಡುಕಿ ತರುವಂತ ದೇವರು ನೀನೇ ಆಗಿದ್ಯಪ್ಪ. ಎಷ್ಟೋ ಯುವತಿಯರಿಂದ ಸ್ವಾಮಿ ಕೆಟ್ಟ ದಾರಿಯಲ್ಲಿ ನಡೆಸಿದ್ದಾರೆ ರಾಜ. ಆ ಮಕ್ಕಳನ್ನ ಸ್ವಾಮಿ 100 ಕುರಿಯಲ್ಲಿ 1 ಗುಡಿಸುವಂತ ನನ್ನ ರಾಜಾದಿರಾಜರು ನೀನು ಸ್ವಾಮಿ. ಪ್ರತಿಯೊಂದು ಮಕ್ಕಳು ಮನಸ್ಸಾಂಗನ್ನು ಪಟ್ಟು ನನ್ನ ಬಳಿಗೆ ಬರಬೇಕೆಂಬುದೇ ನಿಮ್ಮ ದೇವ ಇಚ್ಛೆ ರಾಜ. ಅಪಾಯಿಸು ನಾನು ಬಂದಿರುವುದು ಧರ್ಮೇಶ್ವರ ಉಳಿಸಿಕೊಂಡಲ್ಲ ಪಾಪಿಷ್ಟರನ್ನೆಂದು ನೋಡಿದ ಆತ ನಿನ್ನ ಸ್ವಾಮಿ. ಒಂದು ಆತ್ಮವು ನಷ್ಟಪಡುವುದು ನಿನಗೆ ಇಷ್ಟವಿಲ್ಲ ರಾಜ. ಪ್ರತಿಯೊಂದು ಆತ್ಮವು ರಕ್ಷಣೆ ಹೊಂದಬೇಕೆಂಬುದೇ ನಿನ್ನ ಬಯಕೆ ಸ್ವಾಮಿ. ಪ್ರತಿಯೊಂದು ಮಕ್ಕಳ ಸ್ವಾಮಿ ಅರಿತು ಜೀವಿಸುವಂತೆ ಮಾರ್ಪಡಿಸಿದ ರಾಜ. ಕುಟುಂಬದ ಜೀವಿತದಲ್ಲಿ ಪತಿ ಪತ್ನಿಗಳ ತಪ್ಪಿನ ಅರಿವನ್ನ ಮಕ್ಕಳಿಗೆ ಪಾಲಿಸಿಕೊಡು ಸ್ವಾಮಿ. ಆಳುವವರು ಅಧಿಕಾರಿಗಳಿರುವಂತ ಒಂದೊಂದು ಎಲ್ಲಾ ರೀತಿಯ ತಪ್ಪುಗಳನ್ನು ಸ್ವಾಮಿ ನಿನ್ನ ಕರಳು ಎಬ್ಬಿಸಿಕೊಡ್ತೇನೆ ರಾಜ. ಅವರಿಗೂ ಒಂದು ಒಳ್ಳೆಯ ಮನ ಪರಿವರ್ತನೆ ಅನುಗ್ರಹಿಸಿಕೊಡು ಸ್ವಾಮಿ. ಪ್ರತಿಯೊಂದು ಸ್ವಾಮಿ ಯೇಸುವೆ ಇಡೀ ವಿಶ್ವದ ಮಾನವ ಕೋಟಿ ಜನಾಂಗಗಳು ಸ್ವಾಮಿ ಈ ಅಂತ್ಯ ಕಾಲದಲ್ಲಿ ಅರಿತುಕೊಂಡು ಬಿಡುವಂತೆ ನೀವು ಸ್ವಾಮಿ ಮುಂದಿನ ಬರುವ ದಿನಗಳಲ್ಲಿ ಸ್ವಾಮಿ ಆ ಮಕ್ಕಳ ಎಲ್ಲ ಪಾಪಗಳು ಬಿಟ್ಟು ಹೋಗುವಂತೆ, ಶಾಪಗಳು ಬಿಟ್ಟು ಹೋಗುವಂತೆ, ಲೌಕಿಕ ಎಲ್ಲ ಅಭ್ಯಾಸಗಳು ಸುಟ್ಟು ಲಯವಾಗುವಂತೆ ನಿನ್ನ ಉನ್ನತವಾದ ಕಲ್ವಾರಿ ಬೃಹತ್ತಲ್ಲಿ ಬಂಧಿಸುತ್ತಿದ್ದೇನೆ ದೇವಾ. ಬಿಡುಗಡೆ ನೀಡು ಸ್ವಾಮಿ. ಬಿಡುಗಡೆ ಆತ್ಮರೇ ಪ್ರತಿಯೊಂದು ಮಕ್ಕಳಿಗೆ ಬಿಡುಗಡೆಯನ್ನು ಪಾಲಿಸಿಕೊಳ್ಳು ರಾಜ. ಎಲ್ಲ ಮಕ್ಕಳನ್ನ ಅರಿತುಕೊಂಡು ಶುಭ ಸಂದೇಶವನ್ನು ಸಾರುವಂತೆ ಪ್ರಾಮಾಣಿಕವಾಗಿ ಜೀವನ ನಡೆಸುವಂತೆ ಅಪ್ಪ ಅವರ ಕಣ್ಣುಗಳಲ್ಲಿರುವಂತಹ ಎಲ್ಲಾ ಪಾಪಗಳು ಅಪ್ಪ ಅವರ ಕೈ ಕಾಲುಗಳಲ್ಲಿ ಮಾಡುವಂತಹ ಒಂದೊಂದು ಎಲ್ಲ ಕೆಟ್ಟ ಪಾಪಗಳು ನೀಗಿ ಹೋಗಲಿ ಸ್ವಾಮಿ. ನಿನಗಾಗಿ ಆತರಿರುವಂತೆ ಬಾಯಾರಿದ ಜಿಂಕೆಯಂತೆ ಆ ಜೀವ ಜಲಕ್ಕಾಗಿ ತವಕ ಪಡುವಂತ ಮಕ್ಕಳಾಗಿ ಪ್ರತಿಯೊಂದು ಮಕ್ಕಳಿಗೆ ಮನಸ್ಸಾನದನ್ನು ಅನುಗ್ರಹಿಸು ರಾಜ. ಇಡೀ ವಿಶ್ವದ ಮಾನವ ಕೋಟಿ ಜನಾಂಗದ ಎಲ್ಲ ತಪ್ಪುಗಳು ಸ್ವಾಮಿ ನೀಗಿ ಹೋಗಲಿ ಸ್ವಾಮಿ.
ಅಪಾಯಸ್ಯ ಪ್ರತಿಯೊಂದು ಸ್ವಾಮಿ ಪ್ರಾರ್ಥಿಸುವವರೇ ತಪ್ಪುಗಳನ್ನು ಮಾಡುವಂತಹ ಮಕ್ಕಳಾಗಿದ್ದಾರೆ ದೇವಾ. ಅಪ್ಪ, ಅವರನ್ನ ಅರಿತು ಅನೇಕ ಮಕ್ಕಳು ಸಾಕ್ಷಿಗಳಾಗಿ ಜೀವಿಸಬೇಕು ಸ್ವಾಮಿ. ಇನ್ನು ಮುಂದೆ ಬರುವಂತಹ ದಿನಗಳಲ್ಲಿ ಸ್ವಾಮಿ, ಎರಡನೇ ಬರುಣದಲ್ಲಿ ಲೌಕಿಕವಾದ ಎಲ್ಲ ಆವೇಶಗಳಿಂದ ಬಿಡುಗಡೆ ನೀಡು ಸ್ವಾಮಿ. ಅಮ್ಮ ಪರಿಶುದ್ಧ ಪೂಜಾ ಕನ್ಯೆ ಮರಿಮನವರೇ, ಸಕಲ ಸೌಭಾಗ್ಯಗಳ ರಾಣಿಯೇ, ತಪ್ಪನ್ನು ಕ್ಷಮಿಸಿ ನಿಮ್ಮ ಪ್ರಿಯನಲ್ಲಿ ನಿಮ್ಮ ಪ್ರಿಯ ಪುತ್ರನಲ್ಲಿ ಪ್ರತಿಯೊಂದು ಮಕ್ಕಳಿಗೂ ರಕ್ಷಣೆಯನ್ನು ನೀಡುತ್ತಿರುವಂತ ನನ್ನ ತಾಯಿಯೇ, ಸ್ವರ್ಗೀಯ ಆಶ್ರಯ ಕುಟುಂಬದ ಜೊತೆ ಎಲ್ಲಾ ಮಕ್ಕಳ ತಪ್ಪುಗಳನ್ನು ನಮ್ಮ ನೆರೆಯವರು, ನಮ್ಮ ಸ್ನೇಹಿತರು, ನಮ್ಮ ಬಂಧು ಮಿತ್ರರು, ನಮ್ಮ ಅಕ್ಕಪಕ್ಕದಲ್ಲಿರುವವರ ಪ್ರತಿಯೊಂದು ತಪ್ಪುಗಳನ್ನ ಮನ್ನಿಸಿ ಪ್ರತಿಯೊಂದು ಮಕ್ಕಳು ನಿಮ್ಮ ಮಗನಿಗೆ ಸಾಕ್ಷಿಯಾಗಿ ಜೀವಿಸುವಂತೆ ಮಾರ್ಪಡಿಸುವುದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನನ್ನ ಪ್ರೀತಿ ಜೀವನದ ಒಡೆಯನೆ. ಆಮೇನ್, 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 ಆಮೆನ್. ಸ್ತೋತ್ರ, ಸ್ತೋತ್ರ, ಕರುಣಾಮಯನೇ ಸ್ತೋತ್ರ. ಅಪ್ಪ ತಂದೆಯೇ, ಈ ಬೆಳಗಿನ ಜಾವದಲ್ಲಿ ಕುಳಿತು ಪ್ರಾರ್ಥಿಸುವಂತೆ ನಮ್ಮೆಲ್ಲರನ್ನು ನೀನು ಆರಿಸಿಕೊಂಡಿದ್ದೀಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಸ್ವಾಮಿ, ನಮ್ಮ ತಪ್ಪುಗಳನ್ನು ಸ್ವಾಮಿ ನಾವು ನೆನೆಸಿಕೊಂಡು ಸ್ವಾಮಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂತೆ, ಆ ತಪ್ಪನ್ನು ಸ್ವಾಮಿ ಪುನಃ ಮಾಡದಂತೆ ಸ್ವಾಮಿ ನಮ್ಮೆಲ್ಲರನ್ನು ರಕ್ಷಿಸಿರಿ ಸ್ವಾಮಿ. ಹೌದು ಸ್ವಾಮಿ, ಇದು ತಪ್ಪು ಎಂದು ನಮಗೆ ಗೊತ್ತಿದ್ದರೂ ಸಹ ನಾವು ತಪ್ಪು ದಾರಿಯಲ್ಲೇ ಹೋಗುತ್ತೇವೆ ಸ್ವಾಮಿ. ಏಕೆಂದರೆ ಸ್ವಾಮಿ, ನಿನ್ನ ಪವಿತ್ರಾತ್ಮರು ನಮ್ಮಲ್ಲಿ ಇರುವುದಿಲ್ಲ ಸ್ವಾಮಿ. ನೀವು ನಮ್ಮಲ್ಲಿ ಇದ್ದರೆ ಸ್ವಾಮಿ, ನಿಮ್ಮ ಪವಿತ್ರಾತ್ಮರಿಂದ ನಮ್ಮನ್ನು ತುಂಬಿಸಿದರೆ ಸ್ವಾಮಿ, ನಾವು ಪಾಪ ಮಾಡಲು ಸಾಧ್ಯವಾಗುವುದಿಲ್ಲ ಸ್ವಾಮಿ. ಆದರೆ ಸ್ವಾಮಿ, ನಾವು ನಿಮ್ಮನ್ನು ಮರೆತು ನಿನ್ನೊಂದಿಗೆ ನಾವು ಇರದಿದ್ದಾಗ ಸ್ವಾಮಿ, ಈ ಪಾಪ ಪ್ರಚೋದನೆಗಳು ನಮ್ಮನ್ನು ಆವರಿಸಿಕೊಳ್ಳುವುದು ನಿಜ ಸ್ವಾಮಿ. ಹೌದು ಸ್ವಾಮಿ, ಇದು ತಪ್ಪು ಎಂದು ತಿಳಿದರೆ ಪದೇ ಪದೇ ನಾವು ತಪ್ಪಿನ ದಾರಿಯಲ್ಲಿ ಬಿಡುತ್ತೇವೆ. ಏಕೆಂದರೆ ನಾವು ಮನುಷ್ಯರು ಸ್ವಾಮಿ. ನಾವು ಮನುಷ್ಯರು ತಪ್ಪು ಮಾಡುವುದು ಸಹಜ ಸ್ವಾಮಿ. ಆದರೂ ಸ್ವಾಮಿ ಅಪ್ಪ, ತಪ್ಪು ದಾರಿಯಲ್ಲಿ ನಮ್ಮನ್ನು ಬಿಡಬೇಡ ಸ್ವಾಮಿ. ಸರಿಯಾದ ಮಾರ್ಗದಲ್ಲೇ ಸ್ವಾಮಿ ನಿಮ್ಮ ಪವಿತ್ರಾತ್ಮರಿಂದ ನಮ್ಮೊಂದಿಗೆ ಇರಿಸಿ ಸ್ವಾಮಿ ನಾವು ಸರಿದಾರಿಯಲ್ಲಿ ನಡೆಯುವಂತೆ ಮಾಡು ಸ್ವಾಮಿ. ಹೌದು ಸ್ವಾಮಿ, ನೀವೇ ಹೇಳಿದ್ರೆ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಅದನ್ನು ನಾನು ಹಿಮದಂತೆ ಬೆಳ್ಳಗಾಗಿಸುವೆನು ಎಂದು ಹೇಳಿದಂತ ಪ್ರಭುವೇ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ಪದೇ ಪದೇ ಪಾಪದಲ್ಲಿ ನಾವು ಬೀಳದಂತೆ ನಮ್ಮನ್ನು ರಕ್ಷಿಸಿರಿ ಅಪ್ಪ ತಂದೆ. ನಮ್ಮನ್ನು ಕಾಪಾಡಿರಿ, ನಮ್ಮನ್ನು ರಕ್ಷಿಸಿರಿ ಅಪ್ಪ. ನಾವು ಮಾಡಿದಂತ ಪಾಪಗಳಿಗೆ ಕ್ಷಮೆಯನ್ನು ಮಾಡುವಂತೆ ಸ್ವಾಮಿ ನಮ್ಮೆಲ್ಲರನ್ನು ಆಶೀರ್ವದಿಸಿರಿ. ವಾರಕ್ಕೆ ಒಮ್ಮೆಯಾದರೂ ಸ್ವಾಮಿ ನಾವು ಮಾಡಿದ ತಪ್ಪಿಗೆ ಪಾಪಜ್ಞಾಪನೆ ಮಾಡಿಕೊಂಡು ಸ್ವಾಮಿ ಪಶ್ಚಾತ್ತಾಪ ಪಡುವಂತಹ ಒಳ್ಳೆಯ ಮನಸ್ಸನ್ನು ನಮ್ಮೆಲ್ಲರಿಗೂ ನೀಡಿರಿ ಸ್ವಾಮಿ. ಯಾವುದು ತಪ್ಪು ದಾರಿಯನ್ನು ನಡೆಯದೆ ಸ್ವಾಮಿ ಸರಿಯಾದ ಮಾರ್ಗದಲ್ಲಿ ನಡೆಯುವಂತೆ ನಮ್ಮನ್ನು ಮಾಡಿರಿ ತಂದೆಯೇ. ಅಪ್ಪ ತಂದೆಯೇ, ನಮ್ಮೊಂದಿಗೆ ಸದಾ ಇರಿ. ನಿಮ್ಮ ಪವಿತ್ರಾತ್ಮರಿಂದ ನಮ್ಮನ್ನು ತುಂಬಿಸಿರಿ. ನಮ್ಮೆಲ್ಲರನ್ನು ನಾವು ಮಾಡುವಂತಹ ಪಾಪಗಳನ್ನು, ನಮ್ಮ ಮಕ್ಕಳು ಮಾಡುವಂತಹ ಪಾಪಗಳನ್ನು, ನಮ್ಮ ಕುಟುಂಬದಲ್ಲಿರುವ ಪಾಪಗಳನ್ನು ಎಲ್ಲರನ್ನು ಅಳಿಸಿ ಸಿದ್ಧಗೊಳಿಸಿರಿ ಅಪ್ಪ ತಂದೆ. ತಪ್ಪು ಎಂದು ತಿಳಿದಾಗ ತಪ್ಪಿನ ದಾರಿಗೆ ಹೋಗದಂತೆ ಎಲ್ಲರನ್ನು ರಕ್ಷಿಸಿ ಆಶೀರ್ವದಿಸಿರಿ ಅಪ್ಪ ತಂದೆ. ನಾವು ಈ ತಪಸ್ಸು ಕಾಲದಲ್ಲಿ ಪರಿವರ್ತನೆ ಆಗಬೇಕು. ನಮ್ಮ ಮನಸ್ಸುಗಳು ಪರಿವರ್ತನೆ ಆಗಬೇಕು. ನಮ್ಮ ಜೀವಿತವೂ ಸಹ ಪರಿವರ್ತನೆ ಆಗಬೇಕು. ಇದೊಂದು ಸುಸಮಯ. ಈ ಪರಿವರ್ತನೆಯ ಕಾಲದಲ್ಲಿ ನಾವೆಲ್ಲರೂ ಪರಿವರ್ತನೆ ಹೊಂದಬೇಕು ಅಪ್ಪ ತಂದೆಯೇ. ದ್ವೇಷ ಇರಲಿ ಅಥವಾ ಅಸೂಯೆ ಇರಲಿ, ಹೊಟ್ಟೆ ಕಿಚ್ಚು ಯಾವುದೇ ರೀತಿಯ ಇದ್ದರೂ ಸ್ವಾಮಿ, ಆ ದುಷ್ಟ ವ್ಯಾಮೋಹಗಳಿದ್ದರೂ ಸ್ವಾಮಿ, ಅವುಗಳಿಂದ ನಾವು ಪರಿವರ್ತನೆ ಆಗಬೇಕು. ದುಶ್ಚಟಗಳಿಂದ ನಾವು ಪರಿವರ್ತನೆ ಆಗಬೇಕು ಸ್ವಾಮಿ. ನಮ್ಮ ಕುಟುಂಬವು ಪರಿವರ್ತನೆ ಆಗಬೇಕು. ನಮ್ಮ ಸ್ಮರಣಾತ್ರ ತಂದಾಗ ಪ್ರತಿಯೊಬ್ಬ ಸದಸ್ಯರು ಪರಿವರ್ತನೆ ಆಗಬೇಕು. ಇಡೀ ವಿಶ್ವದ ಮಾನವ ಕೋಟಿಯು ಪರಿವರ್ತನೆ ಆಗಬೇಕು ಸ್ವಾಮಿ ಅಪ್ಪ. ಇದೊಂದು ಪರಿವರ್ತನೆಯ ಕಾಲವಾಗಿದೆ ಸ್ವಾಮಿ. ಈ ಪರಿವರ್ತನೆಯಲ್ಲಿ ನಾವೆಲ್ಲರೂ ಪರಿವರ್ತನೆ ಹೊಂದಿ ನಿನ್ನ ಮಕ್ಕಳಾಗಿ ಬಾಳುವಂತಹ ಸೌಭಾಗ್ಯವನ್ನು ನಮ್ಮೆಲ್ಲರಿಗೂ ನೀಡಿರಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವನದ ತಂದೆಯೇ. ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ.
ಯೇಸುವೆ, ಈ ಬೆಳಗಿನ ಜಾವದಲ್ಲಿ ಎದ್ದು ಕುಳಿತು ನಿಮ್ಮನ್ನು ಸ್ತುತಿಸಿ ಆರಾಧಿಸಲು ಕರೆ ಕೊಟ್ಟದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಯೇಸುವೆ, ಈ ದಿನ ನಮ್ಮ ತಪ್ಪಿನ ಕುರಿತು ಪ್ರಾರ್ಥಿಸಲು ಕರೆ ಕೊಟ್ಟದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಹಲವು ತರದ ತಪ್ಪುಗಳಲ್ಲಿ ನಾವು ಸಿಲುಕಿ ಯೇಸುವೆ ನಿಮ್ಮ ವಿರುದ್ಧವಾಗಿ ಪಾಪ ಮಾಡುತ್ತಾ ಇದ್ದೇವೆ ಯೇಸುವೆ. ಈ ತಪ್ಪಿನ ಅರಿವು ಬಂದು ಮೂಡಿ ಪಶ್ಚಾತ್ತಾಪ ಪಡುವಂತೆ ನಮ್ಮ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಯೇಸುವೆ. ನಮ್ಮ ಎಲ್ಲರ ತಪ್ಪನ್ನು ಪಶ್ಚಾತ್ತಾಪ ಪಡುವಂತೆ ಮಾಡಿರಿ ಯೇಸುವೆ. ನಿಮ್ಮ ಪವಿತ್ರ ಆತ್ಮರು ನಮ್ಮ ಮೇಲೆ ಕಳುಹಿಸಿ ನಮ್ಮ ತಪ್ಪಿನ ಅರಿವನ್ನು ಮೂಡಿಸಿರಿ ಯೇಸುವೆ. ನನ್ನ ಮೇಲೆ ಕರುಣೆ ತೋರಿ ನಮ್ಮೆಲ್ಲರ ಮೇಲೆ, ಲೋಕದ ಸರ್ವ ಜನತೆಯ ತಪ್ಪುಗಳ ಮೇಲೆ ಕರುಣೆ ತೋರಿ ಅವರ ಪಶ್ಚಾತ್ತಾಪಪಟ್ಟು ನಿಮ್ಮಲ್ಲಿ ಜೀವಿಸುವಂತೆ ಮಾಡಿರಿ ಯೇಸುವೆ ಎಂದು ಪ್ರಾರ್ಥಿಸಿದ್ದೇನೆ. ಆಮೇನ್. ಆಮೇನ್. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ತ್ರಿಏಕ ದೇವರೇ ಸ್ತೋತ್ರ. ಪ್ರಭುವೆ, ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಸ್ತುತಿಸಲು ಕೊಂಡಾಡಲು ಪ್ರಭುವೆ ನೀವು ನನ್ನನ್ನು ಕರೆ ಕೊಟ್ಟದಕ್ಕಾಗಿ ನನ್ನ ಯೇಸುವೆ ನಿಮಗೆ ಸ್ತೋತ್ರ. ತಂದೆ, ಈ ಕ್ಷಣದಲ್ಲಿ ಪ್ರಭುವೆ ನನ್ನ ತಪ್ಪಿನ ಅರಿವಿಗೋಸ್ಕರ ಪ್ರಾರ್ಥಿಸುತ್ತೇನೆ. ಪ್ರಭುವೆ, ನನ್ನ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೆ, ನಿಮ್ಮ ವಾಕ್ಯದ ವಿರುದ್ಧ ತಪ್ಪು ಮಾಡ್ತಾ ಇದ್ದೀನಿ ಸ್ವಾಮಿ. ತಿಳಿದು ತಪ್ಪು ಮಾಡ್ತಾ ಇದ್ದೇನೆ, ತಿಳಿಯದು ತಪ್ಪು ಮಾಡ್ತಾ ಇದ್ದೇನೆ ಸ್ವಾಮಿ. ಪ್ರಭುವೆ, ನನ್ನ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ. ಸಂಪೂರ್ಣವಾಗಿ ನನಗೆ ಪಾಪದ ಅರಿವನ್ನು ಕೊಟ್ಟು ಸಂಪೂರ್ಣವಾಗಿ ನನ್ನನ್ನು ಪಾಪದ ಈ ಬಂಧನ ಶಕ್ತಿಯನ್ನು ನನಗೆ ಬಿಡುಗಡೆ ಕೊಡಿರಿ ತಂದೆಯೇ. ಹಾಗೆಯೇ ಪ್ರಭುವೆ, ನನ್ನ ಕುಟುಂಬದಲ್ಲಿ ಪಾಪ ಮಾಡುವ ಪ್ರತಿಯೊಬ್ಬರನ್ನು ಯೇಸು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪಾಪದ ಅರಿವನ್ನು ಕೊಡಿಯಿರಿ ತಂದೆಯೇ. ಸಂಪೂರ್ಣವಾದ ಪಶ್ಚಾತ್ತಾಪವುಳ್ಳ ಹೃದಯ, ಮನಸ್ಸು ನಮಗೆಲ್ಲರಿಗೂ ಕರುಣಿಸಿರಿ. ವಿಶೇಷವಾಗಿ ನನ್ನ ಪ್ರಾರ್ಥನಾ ತಂಡದ ಅಂಗಗಳ ಕುಟುಂಬಗಳ ಪ್ರತಿಯೊಂದು ಸದಸ್ಯರನ್ನು ಇಡೀ ವಿಶ್ವದಲ್ಲಿರುವ ಪ್ರತಿಯೊಬ್ಬರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಈ ತಪಸ್ಸು ಕಾಲದಲ್ಲಿ ನಾವೆಲ್ಲರೂ ಪಾಪಗಳಿಂದ ವಿಮುಕ್ತರಾಗುವಂತೆಯೂ ನಮಗೆಲ್ಲರಿಗೂ ನೂತನ ಸ್ವಭಾವ ಕೊಡಿರಿ. ನಾವೆಲ್ಲರನ್ನು ಪ್ರೀತಿಸಲು, ಕ್ಷಮಿಸಲು ನೀವು ನಮಗೆ ಕರೆ ಕೊಟ್ಟಿದ್ದೀರಿ. ಅದರಂತೆ ನಾವು ಪ್ರತಿಯೊಬ್ಬರನ್ನು ಕ್ಷಮಿಸುವಂತೆಯೂ ಪ್ರೀತಿಸುವಂತೆಯೂ ನೀವು ನಮಗೆ ಒಳ್ಳೆಯ ಹೃದಯ, ಒಳ್ಳೆಯ ಮನಸ್ಸು ಕೊಡಿರಿ ತಂದೆಯೇ. ಪರಿಶುದ್ಧ ಆತ್ಮರೇ, ನಮ್ಮಲ್ಲಿರುವ ಎಲ್ಲ ಕೆಟ್ಟತನವನ್ನು ತೆಗೆದು ನೂತನ ಸ್ವಭಾವವನ್ನು ಕೊಟ್ಟು ಪವಿತ್ರ ಆತ್ಮರಿಂದ ನಮ್ಮನ್ನೆಲ್ಲರನ್ನು ಅಭಿಷೇಕ ಮಾಡಿರಿ. ಪರಿಶುದ್ಧ ಆತ್ಮರೇ, ಓ ಪರಿಶುದ್ಧ ಆತ್ಮರೇ, ಪಾಪದ ಅರಿವನ್ನು ಕೊಟ್ಟು ನಮ್ಮ ಜೀವಿತವನ್ನು ನಿಮಗೆ ಸ್ವಂತವಾಗಿಸುವಂತೆ ನಮಗೆಲ್ಲರನ್ನು ಬಲಪಡಿಸಿ ದೃಢಪಡಿಸಿರಿ. ಪರಿಶುದ್ಧ ತಾಯಿ, ಜಪಸರದ ರಾಣಿಯೇ, ಕರುಣೆಯ ತಾಯಿಯೇ, ಪಾಪಿಗಳಿಗೆ ಶರಣಾಗಿರುವ ಪರಿಶುದ್ಧ ತಾಯಿಯೇ, ನಮಗೆಲ್ಲರಿಗೂ ಪಾಪದ ಅರಿವನ್ನು, ಪಾಪವನ್ನು ಬಿಟ್ಟು ಬಿಡುವಂತೆಯೂ ಒಳ್ಳೆಯ ಜೀವಿತ ಜೀವಿಸುವಂತೆಯೂ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ನಮಗೆಲ್ಲರಿಗೂ ದಯಪಾಲಿಸಿರಿ ಎಂದು ಪಿತನ, ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಅಪ್ಪ, ನನ್ನ ತಂದೆಯಾದ ದೇವರೇ, ನನ್ನ ಯೇಸುವೇ, ನನ್ನ ಪ್ರಭುವೇ, ನನ್ನ ಕರ್ತನೇ, ನನ್ನ ರಾಜ್ಯನು ನೀವಾಗಿದ್ದೀರಿ ಸ್ವಾಮಿ. ಅಪ್ಪ, ನಮ್ಮೆಲ್ಲ ಪಾಪಗಳನ್ನು ಸುಳಿವಾಸನು ನೀವಾಗಿದ್ದೀರಿ ಸ್ವಾಮಿ. ಅಪ್ಪ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ, ಅಪ್ಪ, ನಮ್ಮೆಲ್ಲರ ಪಾಪ ಪರಿಹಾರಕ್ಕಾಗಿ ಸ್ವಾಮಿ ನಮ್ಮನ್ನು ಆರಿಸಿಕೊಂಡಿದ್ದೀರಿ. ಅದಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತೋತ್ರ, ವಂದನೆ, ಆರಾಧನೆ, ಮಹಿಮೆಯನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಹೌದು ದೇವ, ನಾವು ಪಾಪಿಗಳು ಸ್ವಾಮಿ, ನಾವು ಪಾಪಿಗಳು ದೇವ. ಅಪ್ಪ, ನಮ್ಮ ಪಾಪಗಳನ್ನು ತೊಳೆಯಿರಿ ಸ್ವಾಮಿ. ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿರಿ ದೇವ. ಅಪ್ಪ, ಪಾಪದಲ್ಲಿರುವಂತ ನಮ್ಮನ್ನು ಸ್ವಾಮಿ, ಅಪ್ಪ ಯೇಸುವೇ, ನಿಮ್ಮ ಕರೆಯಿಂದ ಸ್ವಾಮಿ ನಮ್ಮನ್ನು ಮೇಲೆ ಕೆತ್ತಿರಿ ದೇವ. ಅಪ್ಪ, ನಿಮ್ಮನ್ನು ಬಿಟ್ಟರೆ ನಮಗೆ ಯಾರಿದ್ದರು ಸ್ವಾಮಿ. ಅಪ್ಪ, ನೀವು ತಾನೇ ಸ್ವಾಮಿ ನಮ್ಮ ಪಾಪಗಳನ್ನು ತೊಳೆಯುವುದಾಗಿದ್ದೀರಿ. ಅಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ನನ್ನ ಪಾಪಗಳು, ನನ್ನ ಕುಟುಂಬದ ಪಾಪಗಳು, ನನ್ನ ಮಕ್ಕಳ ಪಾಪಗಳು ಸ್ವಾಮಿ. ಅಪ್ಪ, ಈ ಲೋಕದಲ್ಲಿ ಇರುವಂತ ಸರ್ವ ಜನರ ಪಾಪಗಳನ್ನು ತೊಳೆಯುವಾಗ ನೀವಾಗಿದ್ದೀರಿ ಸ್ವಾಮಿ. ಅಪ್ಪ, ನಮ್ಮನ್ನು ಹುಡುಕಿ ಬಂದ ದೇವರು ನೀವು ಸ್ವಾಮಿ. ಅಪ್ಪ, ಪ್ರೀತಿಸುವ ರೂಪಿ ಕರುಣಾಮಯ ದೇವರು ನೀವಾಗಿದ್ದೀರಿ ಸ್ವಾಮಿ. ಅಪ್ಪ, ತಿಳಿದೇ ಮಾಡಿದ ಪಾಪಗಳಿಗಾಗಿ ನಾವು ನಿಮ್ಮನ್ನು
ಪ್ರಾರ್ಥಿಸುತ್ತೇವೆ ದೇವ. ಅಪ್ಪ ನಮ್ಮ ಮೇಲೆ ಕರುಣೆ ತೋರಿ ಸ್ವಾಮಿ. ಅಪ್ಪ ನಾವು ನಿಮ್ಮನ್ನು ಬಿಟ್ಟು ಎಂದಿಗೂ ಅಗಲಬಹುದು ಸ್ವಾಮಿ. ಅಪ್ಪ ಪಾಪದಲ್ಲೇ ಇರದಂತೆ ಸ್ವಾಮಿ. ಅಪ್ಪ ನಮ್ಮನ್ನು ಕರುಣಿಸಿರಿ ದೇವ. ಅಪ್ಪ ಇನ್ನೆಂದಿಗೂ ನಾವು ಪಾಪ ಮಾಡಬಹುದು ಸ್ವಾಮಿ. ಅಪ್ಪ ನಮ್ಮನ್ನು ಎಚ್ಚರಿಸಿ ದೇವ. ನಿಮ್ಮ ಪವಿತ್ರ ಆತ್ಮರು ನಮಗೆ ಕಳಿಸಿರಿ ದೇವ. ಅಪ್ಪ ಹೆಸರೇ ನಾವು ಪಾಪದಲ್ಲೇ ಮುಳುಗಿರಂತೆ ಸ್ವಾಮಿ. ಅಪ್ಪ ನಮಗೆ ಪಾಪಕ್ಕೆ ಬರುವಂತಹ ಅಡ್ಡಿಯಾಗಿರುವಂತನು ಸ್ವಾಮಿ ನಾವು ಕತ್ತರಿಸಿ ಹಾಕಲು ಸ್ವಾಮಿ ನಮಗೆ ಕರುಣೆ ತೋರಿ ಸ್ವಾಮಿ. ಅಪ್ಪ ದಯೆ ತೋರಿ ದೇವ. ಅಪ್ಪ ನಮ್ಮ ಮೇಲೆ ದಯೆ ತೋರಿ ದೇವ. ಈ ಲೋಕದಲ್ಲಿ ಇರುವಂತಹ ಸರ್ವ ಪಾಪಗಳು ಸ್ವಾಮಿ. ಅಪ್ಪ ಹೆಸರೇ ಅವರು ಗೊತ್ತಿಲ್ಲದೆ ಸ್ವಾಮಿ ಅಪ್ಪ ಮಾಡಿರುವಂತ ಪಾಪಗಳು ಸ್ವಾಮಿ. ಅಪ್ಪ ಮನ್ನಿಸಲು ಸ್ವಾಮಿ ಅವರಿಗೆ ಕರುಣೆ ತೋರಿ ದೇವ. ಅವರ ಮನಸ್ಸು ಸ್ವಾಮಿ ನಿಮ್ಮ ಕಡೆಗೆ ತಿರುಗಿಕೊಳ್ಳುವಂತೆ ಮಾಡ ಕರುಣಿಸಿ ಸ್ವಾಮಿ. ಅಪ್ಪ ನಿಮ್ಮಿಂದ ಸಾಧ್ಯ ದೇವ. ನಿಮ್ಮಿಂದ ಸಾಧ್ಯವಾಗುವುದು ಯಾವುದು ಇಲ್ಲ ಸ್ವಾಮಿ. ಅಪ್ಪ ನಾವು ನಿಮ್ಮ ಮಕ್ಕಳು ಸ್ವಾಮಿ. ಅಪ್ಪ ನಮ್ಮನ್ನು ಕೈ ಬಿಡಬೇಡಿ ಸ್ವಾಮಿ. ಅಪ್ಪ ನಮ್ಮ ಮೇಲೆ ಕೋಪಗೊಳ್ಳಬೇಡಿ ದೇವ. ಅಪ್ಪ ನಮ್ಮ ಎಲ್ಲ ಪಾಪಗಳು ತಪ್ಪುಗಳು ಸ್ವಾಮಿ ನಿಮ್ಮ ಪಾದಕ್ಕೆ ಒಪ್ಪಿಸಿಕೊಡುತ್ತಾ ನಮ್ಮನ್ನೇ ನಾವು ನಿಮಗೆ ಬಿಟ್ಟು ಕೊಡುತ್ತಾ ಪಿತಾ ಸುತ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದವರೇನೆ. ಆಮೇನ್ ಆಮೇನ್ ಆಮೇನ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆ ರಾಜ, ಆರಾಧನೆ ಸ್ವಾಮಿ. ಅಪ್ಪ ತಂದೆ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಸನ್ನಿಧಾನದ ಕುಳಿತು ಪ್ರಾರ್ಥಿಸುವ ವರವನ್ನು ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ ಅದೇ ದೇವರೇ, ನಿಮ್ಮ ಪರಿಶುದ್ಧವಾದ ಕರೆಗಳಿಗೆ ಅಪ್ಪ ನಮ್ಮ ಪಾಪವನ್ನು ತ್ಯಜಿಸಿ ಶುದ್ಧಳಾಗಿ ಮಕ್ಕಳಾಗಿ ಬಾಳುವ ವರವನ್ನು ನಮಗೆ ದಯಪಾಲಿಸಿರಿ, ಲೋಕಕ್ಕಾಗಿ ದಯಪಾಲಿಸಿರಿ ಸ್ವಾಮಿ. ಅಪ್ಪ ತಂದೆ ಆದ ದೇವರೇ, ಅಪ್ಪ ತಂದೆ ನೀವು ಪಾಪವನ್ನು ಬಿಟ್ಟು ಶುದ್ಧವಾಗಿ ಬಾಳಬೇಕೆಂಬ ವರವನ್ನು ನಮಗೆ ದಯಪಾಲಿಸಿ ಕೊಟ್ಟಿದ್ದೀರ ಸ್ವಾಮಿ. ಅದರಂತೆ ಬಾಳುವ ಕೃಪರ ದಾನಗಳು ನಮಗೆ ದಯಪಾಲಿಸಿಕೊಳ್ಳಿರಿ ರಜ. ಅಪ್ಪ ತಂದೆ ನಾವು ಬಲಹೀನರು ಸ್ವಾಮಿ. ಅಪ್ಪ ನಾವು ಸೋತು ಹೋದಾಗ, ನಾವು ಬಲಹೀನತೆಗೊಳಗಾದಾಗ ಸ್ವಾಮಿ ಅಪ್ಪ ಪಾಪವನ್ನು ತ್ಯಜಿಸಿ ಶುದ್ಧಳಾಗಿ ಮಕ್ಕಳಾಗಿ ಬಾಳುವ ವರವನ್ನು ದಯಪಾಲಿಸಿ ಸ್ವಾಮಿ. ಯೇಸುವೆ ನಾವು ಪಾಪಿಗಳು ರಜ. ಅಪ್ಪ ತಂದೆ ಎಂದು ಕರೆಯುವ ಭಾಗ್ಯ ನಮಗಿಲ್ಲ ಸ್ವಾಮಿ. ನಿಮ್ಮ ಪ್ರೀತಿಯಿಂದ ನಮಗೆ ಕರುಣಿಸಿ ಕೊಟ್ಟಿದ್ದೀರಾ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವೆ ನಾವು ತಾಯಿ ಗರ್ಭದಿಂದ ಇಲ್ಲಿವರೆಗೆ ನಿಮ್ಮ ವಿರುದ್ಧವಾಗಿ ಮಾಡಿದ ಪ್ರತಿಯೊಂದು ಪಾಪಗಳನ್ನು ಕ್ಷಮಿಸಿರಿ ಸ್ವಾಮಿ. ಅಪ್ಪ ತಂದೆ ಪಾಪವನ್ನು ತ್ಯಜಿಸಿ ಅಪ್ಪ ನಿಮ್ಮ ಮಗಳಾಗಿ ಬಾಳುವವರ ಪ್ರಸಾದವನ್ನು ನಮ್ಮೆಲ್ಲರಿಗೆ ದಯಪಾಲಿಸಿ ಕರುಣಿ ಸ್ವಾಮಿ. ಯೇಸುವೆ ಶುದ್ಧ ಮಕ್ಕಳಾಗಿ ಬಾಳುವ ಕೃಪೆಯನ್ನು ಕೊಡಿರಿ ರಾಜ. ಯೇಸುವೆ ಅಪ್ಪ ತಂದೆ ತಿಳಿದ ಮಾಡಿದ ಒಂದೊಂದು ಪಾಪಗಳನ್ನು ಕ್ಷಮಿಸಿರಿ ಸ್ವಾಮಿ. ಯೇಸುವೆ ನಮಗೋಸ್ಕರ ನೀವು ರಕ್ತವಾಗಿ ಬಲಿದಾನವಾಗಿ ನಿಮ್ಮನೆ ಬಲಿಯಾಗಿ ಕೊಟ್ಟಿದ್ದೀರಿ ಸ್ವಾಮಿ. ಅಪ್ಪ ತಂದೆ ಆ ಶಿಲುಬೆಯನ್ನು ನಾವು ನೋಡುತ್ತಾ ನಮ್ಮ ಪಾಪಗಳನ್ನು ತ್ಯಜಿಸಿ ಶುದ್ಧಳಾಗಿ ಮಕ್ಕಳಾಗುವ ಬಾಳನ್ನು ನಮಗೆ ದಯಪಾಲಿಸಿ ಕೊಡಿರಿ ಸ್ವಾಮಿ. ಯೇಸುವೆ ನಮ್ಮ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಅಪ್ಪ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ರಾಜ. ಅಪ್ಪ ತಂದೆ ನಿಮ್ಮ ಕೃಪೆಯಿಂದ ಬಾಳುವ ಕೃಪೆಯನ್ನು ನಮಗೆ ಕರುಣಿಸಿರಿ ಸ್ವಾಮಿ. ಯೇಸುವೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇಳಿದು ಬರಲಿ ರಾಜ. ಈ ಲೋಕದ ಪ್ರತಿಯೊಬ್ಬೊಬ್ಬರ ಮೇಲೆ ಇಳಿದು ಬರಲಿ ಸ್ವಾಮಿ. ಪಾಪವನ್ನು ತ್ಯಜಿಸಿ ಶುದ್ಧ ಮಕ್ಕಳಾಗಿ ಬಾಳುವ ವರದಾನವನ್ನು ಪ್ರತಿಯೊಬ್ಬರ ಮೇಲೆ ಕರುಣಿಸಿಕೊಡಿರಿ ಸ್ವಾಮಿ. ನನ್ನ ಕುಟುಂಬದ ನನ್ನ ಒಡ ಹುಟ್ಟಿದವರ ತಂದೆ ತಾಯಿ ಮೇಲೆ ಕರುಣಿಸಿಕೊಡಿರಿ ಸ್ವಾಮಿ. ಅಪ್ಪ ನಿಮ್ಮ ಶಿಲುಬೆಯನ್ನು ನೋಡುವ ಕೃಪೆಯನ್ನು ಅವರಿಗೆ ಕರುಣಿಸಿರಿ ಸ್ವಾಮಿ. ಪಾಪವನ್ನು ತ್ಯಜಿಸಿ ಶುದ್ಧ ಮಕ್ಕಳಾಗಿ ಬಾಳುವ ವರವನ್ನು ದಯಪಾಲಿಸಿರಿ. ಸ್ವರ್ಗೀಯಾದ ತಂಡದ ಪ್ರತಿಯೊಂದು ಮಕ್ಕಳಿಗೆ ಕರುಣಿಸಿಕೊಂಡಿರಿ ಸ್ವಾಮಿ. ಯೇಸುವೆ ನನ್ನನ್ನು ಕರುಣಿಸಿರಿ, ನನ್ನ ಮೇಲೆ ದಯ ತೋರಿ ಸ್ವಾಮಿ. ಅಪ್ಪ ತಂದೆ ಪಶ್ಚಾತ್ತಾಪದಿಂದ ಜೀವಿಸುವ ಕೃಪೆಯನ್ನು ನನಗೆ ಕರುಣಿಸಿರಿ ಎಂದು, ಅಪ್ಪ ಪಾಪವನ್ನು ತ್ಯಜಿಸಿ ಬಾಳುವ ಕೃಪೆಯನ್ನು ನನಗೆ ಕರುಣಿಸಿರಿ ಎಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ನನ್ನ ಜೀವನವನ್ನು ತಂದೆ. ಆಮೇನ್ 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 ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಹಾದೇವರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಪರಿಶುದ್ಧ ತಾಯಿಯ ಆ ಅನುಗ್ರಹ ನಮಗೆ ಅತ್ಯವಶ್ಯಕ. ನಮ್ಮ ತಪ್ಪುಗಳು, ನಮ್ಮ ಪಾಪಗಳ ಅರಿವು ನಮಗಾಗಬೇಕು. ಆ ತಪ್ಪುಗಳ ಪಾಪಗಳ ಅರಿವು ನಮ್ಮ ಜೀವಿತದಲ್ಲಿ ನಮಗಾಗದೆ ನಾವು ದೇವರನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ. ಪ್ರೇರೆ ನಾವೆಲ್ಲರೂ ಪಾಪ ಮಾಡುತ್ತೇವೆ, ತಪ್ಪು ಮಾಡುತ್ತೇವೆ. ತಪ್ಪೇ ಪಾಪ, ಪಾಪವೇ ತಪ್ಪು. ದೇವರಿಗೆ ಅವಿಧೇಯತೆಯಾಗಿ ನಡೆಯುವುದೆಲ್ಲವೂ ಪಾಪವೇ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವುದೆಲ್ಲವೂ ಪಾಪವೇ. ಕುಟುಂಬಕ್ಕೆ ವಿರುದ್ಧವಾಗಿ ಮಾಡುವುದೆಲ್ಲವೂ ಪಾಪವೇ. ಅದು ಚಿಕ್ಕದಾಗಬಹುದು, ದೊಡ್ಡದಾಗಬಹುದು. ನಮ್ಮ ತಪ್ಪಿನ ಅರಿವಿಲ್ಲದೆ, ನಮಗೆ ಪಾಪದ ಅರಿವು ಬರದೆ ನಾವು ದೇವರನ್ನ ಕಂಡುಕೊಳ್ಳಲು ಸಾಧ್ಯವಿಲ್ಲ. ಅದರಿಂದ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಅಮ್ಮ, ಪಾಪದ ಅರಿವಿಗಾಗಿ ಪ್ರಾರ್ಥಿಸಿರಿ, ನಮ್ಮ ಪಾಪದ ಅರಿವಿಗಾಗಿ ಪ್ರಾರ್ಥಿಸಿರಿ ಎಂದು ವಿಶ್ವಾಸದಲ್ಲಿ ನಾವು ಪ್ರಾರ್ಥಿಸೋಣ. ಜಪಸರು ನಡೆದು ಪ್ರಾರ್ಥಿಸೋಣ. ಅಮ್ಮ, ನಮ್ಮ ಪಾಪದ ಅರಿವಿಗಾಗಿ ಪ್ರಾರ್ಥಿಸಿ ಎಂದು ಒಮ್ಮನಸ್ಸಿನಿಂದ ನಾವು ಪ್ರಾರ್ಥಿಸುವ, ಜಪಸರವನ್ನು ಹಿಡಿಯುವ.